Good morning, students. Welcome to today's Dcn class. I hope you are all doing good. I think it was a long gap since the last class. So, we shall continue with your topics. So, I think in our last class we have seen OSI reference model, probably some of the important things regarding physical layer also. So I'll just brush it up once ella revise ಮಾಡೋಣ. So we have 7 layers in our OSI model. The first one is your physical layer, the second one is your data link layer, the third one is network, fourth one is transport, fifth is section, sixth presentation, and the seventh one is application. So if we learn each and every layer with their operation, ಪ್ರತಿಯೊಂದು ಲೇಯರು ಅವುಗಳ ಆಪರೇಷನ್ ಅರ್ಥ ಮಾಡ್ಕೊಂಡ್ರೆ that completes your OSI reference model. So pertaining to your first layer, that is physical layer, so we understood that it is the lowest layer. So ನಾನೇ ನಿಮಗೆ ಹೇಳಿದ್ದೆ ಸೆಂಡರ್ ಮತ್ತು ರಿಸೀವರ್ ಅಂಥೇಳಿ ಇಮ್ಯಾಜಿನ್ ಮಾಡಿ. ಸೊ ಸೆಂಡರ್ ಅಂತ ತಗೊಂಡಾಗ ಲೋಯೆಸ್ಟ್ ಲೇಯರ್ ಇಸ್ ಫಿಸಿಕಲ್ ಲೇಯರ್. ಐದರ್ ಇಟ್ ಕ್ಯಾನ್ ಬಿ ಸೆಂಡರ್ ಆರ್ ರಿಸೀವರ್, ಎರಡರಲ್ಲೂ ಕೂಡ ಲೋಯೆಸ್ಟ್ ಲೇಯರ್ ಬಂದು ಫಿಸಿಕಲ್ ಲೇಯರ್, ಟಾಪ್ ಮೋಸ್ಟ್ ಲೇಯರ್ ಬಂದು ಅಪ್ಲಿಕೇಶನ್ ಲೇಯರ್. So since you have the physical layer as the lowest layer, it basically deals with transmission of bits over channel. So channel ಮುಖಾಂತರ ಬಿಟ್ಸ್ಗಳನ್ನ ಟ್ರಾನ್ಸ್ಮಿಟ್ ಮಾಡುವಂಥ ಕೆಲಸ ನೋಡ್ಕೊಳ್ಳೋವಂಥದ್ದು ಇಟ್ ಈಸ್ ಯರ್ ಫಿಸಿಕಲ್ ಲೇಯರ್. So apart from transmission of bits, it basically deals with mechanical, electrical, functional and also procedural characteristics. ಮೆಕ್ಯಾನಿಕಲ್ ಅಂತ ಹೇಳಿದ್ರೆ ಯಾವ ಥರ ಕೇಬಲ್ ಯೂಸ್ ಮಾಡಬೇಕು, ಕೇಬಲ್ ಯೂಸ್ ಮಾಡಬೇಕಾ, ಅಥವಾ ಡು ಯು ನೀಡ್ ಟು ಹ್ಯಾವ್ ವೈರ್ಲೆಸ್ ಇವುಗಳನ್ನೆಲ್ಲ ಹೇಳೋದು ಮೆಕ್ಯಾನಿಕಲ್. ಈಗ ಕೇಬಲ್ ಯೂಸ್ ಮಾಡೋದಾದರೆ ಯಾವ ಥರ ಕೇಬಲ್, ಅದು ಟ್ವಿಸ್ಟೆಡ್ ಪೇರ್ ಕೇಬಲ್ಲ, ಕೋಆಕ್ಸಿಯಲ್ ಕೇಬಲ್ ಅಂತ ಹೇಳಿದ್ರೆ ಕೇಬಲ್ ಒಳಗಡೆ ಒಂದು ಕೇಬಲ್, ನಮ್ಮ ಮನೆಗಳಲ್ಲಿ ಕೇಬಲ್ ಕನೆಕ್ಷನ್ ಬರುತ್ತಲ್ಲ ಆ ಥರ ಬರುತ್ತೆ. ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಹೇಳಿದ್ರೆ ನಿಮ್ಮ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಬರುತ್ತೆ, ನೋಡಿದ್ದೀರಾ? ಸೊ ದೇರ್ ವಿಲ್ ಬಿ ಹೇಳ್ತಾರಲ್ಲ ಒಂಥರ ಜಿಗ್ಜ್ಯಾಗ್ ಫ್ಯಾಷನಲ್ಲಿ ದೇ ವಿಲ್ ಜಸ್ಟ್ ವೈಂಡ್ ಇಟ್ ಅಪ್, ಅದನ್ನು ಕೋಆಕ್ಸಿಯಲ್ ಕೇಬಲ್ ಅಂತ ಹೇಳಿದೆ. ಸೊ ವಿ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ಕೇಬಲ್ಸ್. ಈವನ್ ರಿಗಾರ್ಡಿಂಗ್ ದ ಸ್ಪೆಸಿಫಿಕೇಶನ್ ಆಫ್ ಕೇಬಲ್ ವಿ ಹ್ಯಾವ್ ದ ಆರ್ ಸ್ಪೆಸಿಫಿಕೇಶನ್ ಆಫ್ ಕೇಬಲ್ನ ಹೇಳೋ ಅಂಥ ಫಂಕ್ಷನ್ ಕೂಡ ಇಟ್ ಈಸ್ ಯರ್ ಫಿಸಿಕಲ್ ಲೇಯರ್. ನಾಟ್ ಓನ್ಲಿ ದ ಮೆಕ್ಯಾನಿಕಲ್, ಈವನ್ ದ ಎಲೆಕ್ಟ್ರಿಕಲ್ ಆ್ಯಂಡ್ ಆಲ್ಸೋ ಫಂಕ್ಷನಲ್ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರಿಕಲ್ ಅಂತ ಬಂದಾಗ ವಾಟ್ ಈಸ್ ದ ಅಮೌಂಟ್ ಆಫ್ electricity that should be used for transmission, or what is the amount of electricity that should be used for reception, ಇದನ್ನು ಹೇಳೋವಂಥದ್ದು ಕೂಡ it is your physical layer itself. ಹಾಗೆ even functional also. What do you mean by functional then? So if you are going to, whether you are transmitting the data or whether you are receiving the data, ಇದನ್ನು ಹೇಳೋದು ಕೂಡ physical layer. ಸಿ I'll just make it clear. ಇಲ್ಲಿ ನಾನು ಇದನ್ನು ಸೆಂಡರ್ ಅಂತ ಕನ್ಸಿಡರ್ ಮಾಡಿ ಇದನ್ನು ರಿಸೀವರ್ ಅಂತ ಕನ್ಸಿಡರ್ ಮಾಡಿದ್ರೆ ಫಿಸಿಕಲ್ ಲೇಯರ್ ಡೀಲ್ಸ್ ವಿತ್ ಟ್ರಾನ್ಸ್ಮಿಷನ್. ಅದೇ ಇದನ್ನು ಸೆಂಡರ್ ಅಂತ ಕನ್ಸಿಡರ್ ಮಾಡಿ ಇದನ್ನು ರಿಸೀವರ್ ಆಗಿ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ದ ವೇ ದಟ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್. ಸೊ ದಿಸ್ ವಿಲ್ ಬಿಕಮ್ ಟ್ರಾನ್ಸ್ಮಿಟರ್ ನಾವು. ಸೊ ಈ ಥರ ವೆದರ್ ಯು ಆರ್ ಟ್ರಾನ್ಸ್ಮಿಟಿಂಗ್ ದ ಡೇಟಾ, ವೆದರ್ ಯು ಆರ್ ರಿಸೀವಿಂಗ್ ದ ಡೇಟಾ, ಅದನ್ನು ತಿಳ್ಕೊಳ್ಳೋದು ಕೂಡ ಅವ್ರು ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಅಥವಾ ಅದನ್ನು ಹೇಳೋವಂಥದ್ದು ಕೂಡ ಇಟ್ ಈಸ್ ಫಿಸಿಕಲ್ ಲೇಯರ್ ಇಟ್ ಸೆಲ್ಫ್. ಹಾಗೆ ಪ್ರೊಸೀಜರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ವಾಟ್ ಈಸ್ ದ ಪ್ರೊಸೀಜರ್ ದಟ್ ಯು ಆರ್ ಗೋಯಿಂಗ್ ಟು ಫಾಲೋ ಡ್ಯೂರಿಂಗ್ ಟ್ರಾನ್ಸ್ಮಿಷನ್, ಅದನ್ನು ಕೂಡ ಫಿಸಿಕಲ್ ಲೇಯರ್ ಹೇಳುತ್ತೆ. ಸೊ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾಗ ಫಿಸಿಕಲ್ ಲೇಯರ್ ಏನೇನು ನೋಡ್ಕೋಬೇಕು ಇದೆಲ್ಲ ಕೂಡ ಮೆಕ್ಯಾನಿಕಲ್ ಡಿಸೈಡ್ ಮಾಡಿದ್ವಿ. ವಾಟ್ ಇಸ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿಯನ್ನು ಡಿಸೈಡ್ ಮಾಡಿದ್ವಿ. ವಾಟ್ ಇಸ್ ದ ಫಂಕ್ಷನ್, ವೆದರ್ ಯು ಆರ್ ಟ್ರಾನ್ಸ್ಮಿಟಿಂಗ್ ಆರ್ ರಿಸೀವಿಂಗ್, ಅದನ್ನು ಕೂಡ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ವಾಟ್ ಇಸ್ ದ ಪ್ರೊಸೀಜರ್ ದಟ್ ಯು ಆರ್ ಗೋಯಿಂಗ್ ಟು ಫಾಲೋ, ಅದನ್ನು ಕೂಡ ಡಿಸೈಡ್ ಮಾಡಿದ್ವಿ. ಇದಿಷ್ಟು ಡಿಸೈಡ್ ಮಾಡಿದ್ಮೇಲೆ ಫಿಸಿಕಲ್ ಲೇಯರ್ ಏನು ಮಾಡಬೇಕು? ಇಟ್ ಶುಡ್ ಎಸ್ಟಾಬ್ಲಿಷ್ ದ ಕನೆಕ್ಷನ್, ರೈಟ್? ಇಟ್ ಶುಡ್ ಎಸ್ಟಾಬ್ಲಿಷ್ ದ ಕನೆಕ್ಷನ್. ಎಸ್ಟಾಬ್ಲಿಷ್ ಅಂತ ಬಂದಾಗ ಸೆಂಡರ್ ಮತ್ತು ರಿಸೀವರ್ ಕನೆಕ್ಷನ್ ಕಂಪ್ಲೀಟ್ ಮಾಡೋವಂಥದ್ದು ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತಾರೆ. ಈಗ ಎಸ್ಟಾಬ್ಲಿಷ್ ಆಗಿರೋವಂಥ ಕನೆಕ್ಷನ್ನ ಮೇಂಟೈನ್ ಮಾಡೋದು ಅಂತ ಹೇಳಿದ್ರೆ ಟಿಲ್ ಯುವರ್ ಕಂಪ್ಲೀಟ್ ಟ್ರಾನ್ಸ್ಮಿಷನ್, ಟಿಲ್ ಯುವರ್ ಕಂಪ್ಲೀಟ್ ರಿಸೆಪ್ಷನ್, ದ ಫಿಸಿಕಲ್ ಲೇಯರ್ ಶುಡ್ ಮೇಕ್ ಟು ಸಿ ಆರ್ ಇಟ್ ಶುಡ್ ಮೇಕ್ ಶ್ಯೂರ್ that the connection is completed or the connection is
there is no loss in connection, ಎಲ್ಲೋ ಒಂದು ಕಡೆ ವೈರ್ ಲೂಸ್ ಆಗೋದು ಅಥವಾ ಆಲ್ ಸಚ್ ಸಾರ್ಟ್. ಕನೆಕ್ಷನ್ ಒಟ್ಟು ಫೇಲ್ ಆಗೋ ಥರ ಫೇಲ್ ಆಗ್ದಲೇ ಇರೋ ಥರ ನೋಡ್ಕೊಳ್ಳೋ ಅಂಥ ಕೆಲಸನ ಫಿಸಿಕಲ್ ಲೇಯರ್ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಎಲ್ಲ ಕಮ್ಯುನಿಕೇಷನ್ ಆದಮೇಲೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡಿಸ್ಕನೆಕ್ಟಿಂಗ್ ದ ಫಿಸಿಕಲ್ ಕನೆಕ್ಷನ್, ಐದರ್ ಫಿಸಿಕಲ್ ಆರ್ ವೈರ್ಲೆಸ್ ಆಲ್ಸೋ. ಫಿಸಿಕಲ್ ಅಂತ ಬಂದಾಗ ವೈರ್ಡ್ ಅಂತ ಇಮ್ಯಾಜಿನ್ ಮಾಡಿ, ನಾಟ್ ಓನ್ಲಿ ವೈರ್ಡ್ ಕಮ್ಯುನಿಕೇಷನ್, ಈವನ್ ವೆನ್ ಇಟ್ ಕಮ್ಸ್ ಟು ವೈರ್ಲೆಸ್ ಆಲ್ಸೋ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್, ಆರ್ ಇಟ್ ಶುಡ್ ಮೇಕ್ ಶ್ಯೂರ್ ದಟ್ ದ ಸರ್ಕ್ಯೂಟ್ ಇಸ್ ಟೇಕನ್ ಆಫ್, ಅಥವಾ ಅದನ್ನು ತೆಗೆಯೋದ್ರಿಂದ ದ ಚಾನಲ್ ಕ್ಯಾನ್ ಬಿ ಯೂಸ್ ಫಾರ್, ಆರ್ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಕ್ಯಾನ್ ಬಿ ಯೂಸ್ ಫಾರ್ ಎನಿ ಅದರ್ ಟ್ರಾನ್ಸ್ಮಿಷನ್. ಇದನ್ನು ನೋಡ್ಕೊಳ್ಳೋದು ಕೂಡ ಫಿಸಿಕಲ್ ಲೇಯರ್ ಅಂತಲೇ ಹೇಳ್ತಾರೆ. ಆ್ಯಂಡ್ ದೆನ್ ಆಲ್ಸೋ ಫಿಸಿಕಲ್ ಲೇಯರ್ ಪ್ರೋಟೋಕಾಲ್ ಇವಾಗ ಇದನ್ನೆಲ್ಲ ಡಿಸೈಡ್ ಮಾಡಿ ನಾವು ಫಿಸಿಕಲ್ ಲೇಯರ್ ಒಳಗೆ ಫಿಲ್ ಮಾಡಿದ್ದೀವಿ. ಹಾಗಾದ್ರೆ ಫಿಸಿಕಲ್ ಲೇಯರ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡುತ್ತೆ? ಸೊ ಇಟ್ ಬೇಸಿಕಲಿ ಡೀಲ್ಸ್ ವಿತ್ ಕೇಬಲ್ಸ್ ಆಸ್ ಐ ಸೆಡ್, ಇಟ್ ಬೇಸಿಕಲಿ ಡೀಲ್ಸ್ ವಿತ್ ಕನೆಕ್ಟರ್ಸ್, ಇಟ್ ಈಸ್ ಆಲ್ಸೋ ಡೀಲಿಂಗ್ ವಿತ್ ಎಲೆಕ್ಟ್ರಿಕಲ್ ಸಿಗ್ನಲಿಂಗ್, ಎಲ್ಲದನ್ನು ನಾನು ಹೇಳಿರೋ ಅಂಥದ್ದು. ಆ್ಯಂಡ್ ಡೇಟಾ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಇಂಟರ್ಫೇಸಸ್. ಇಲ್ಲಿ ಡೇಟಾ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಇಂಟರ್ಫೇಸಸ್ ಅಂತ ಬೇರೆ ಏನೂ ಅಲ್ಲ, ರೌಟರ್ಸ್, ಹಬ್ಸ್, ರೌಟರ್ಸ್ ಆಗಿರ್ಬೋದು, ಹಬ್ಸ್, ಬ್ರಿಡ್ಜಸ್, ಇವುಗಳನ್ನೆಲ್ಲದನ್ನು ಕೂಡ ಇನ್ ಕೇಸ್ ನೀವೇನಾದ್ರು ವೈರ್ಲೆಸ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಾಡೆಮ್ ಆಗಿರ್ಬೋದು. ಸೊ ಇವುಗಳನ್ನೆಲ್ಲದನ್ನು ಕೂಡ ಡಿಸೈಡ್ ಮಾಡಿ ಅವುಗಳ ಪ್ರೋಟೋಕಾಲ್ನ ಫಾಲೋ ಮಾಡೋ, ಅವುಗಳದ್ದು ಕೂಡ ಕೆಲವೊಂದು ರೂಲ್ಸ್ ಇರುತ್ತೆ, ಅವುಗಳನ್ನ ಕೂಡ ಫಾಲೋ ಮಾಡ್ತಿದ್ದೀವಿ ಡ್ಯೂರಿಂಗ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಅಂತ ಹೇಳಿ ಫಿಸಿಕಲ್ ಲೇಯರ್ ಶುಡ್ ಮೇಕ್ ಶ್ಯೂರ್, ಆಫ್ ಫಿಸಿಕಲ್ ಲೇಯರ್ ಶುಡ್ ಟೆಲ್ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಸಮರೈಸ್ ಸಮ್ ಆಫ್ ದ ಫಂಕ್ಷನ್ಸ್. ಅದನ್ನು ಇಶ್ಯೂಸ್ ಅಂತ ಹೇಳಿದರೆ ಲೆಟ್ ಮಿ ಟೆಲ್ ಯು ಇಟ್ ಆಸ್ ಫಂಕ್ಷನ್ಸ್ ಇಟ್ ಸೆಲ್ಫ್. ಫಂಕ್ಷನ್ಸ್ ಥರನೇ ಅರ್ಥ ಮಾಡ್ಕೊಳ್ಳಿ. ಫಂಕ್ಷನ್ಸ್ ಅಂತ ನಾವು ಕೇಳ್ಬೋದು, ಆರ್ ಇಶ್ಯೂಸ್, ಎನಿಥಿಂಗ್. ಎಕ್ಸಾಮಿನೇಷನಲ್ಲಿ ಏನೇ ಕೇಳಲಿ ಇದನ್ನೆಲ್ಲದನ್ನು ಕೂಡ ಬರೀರಿ. ಫಸ್ಟ್ ಪಾಯಿಂಟ್ ಇದನ್ನು ಬರೆದ್ಬಿಡಿ, ಇದನ್ನೆಲ್ಲದನ್ನು ಕೂಡ ಬರೆದ್ಬಿಡಿ. ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಫಿಸಿಕಲ್ ಲೇಯರ್. ಅದಾದಮೇಲೆ ಸ್ಟಾರ್ಟ್ ರೈಟಿಂಗ್ ಆಲ್ ದ 9 ಪಾಯಿಂಟ್ಸ್ ದಟ್ ವಿ ಹ್ಯಾವ್ ಲಿಸ್ಟೆಡ್. 9 ಪಾಯಿಂಟ್ಸ್, 9 ಪಾಯಿಂಟ್ಸ್ ಇದೆ, ನೋಡ್ಬೋದು. ಅದಷ್ಟನ್ನು ಕೂಡ ಇವಾಗ ಅರ್ಥ ಮಾಡ್ಕೊಂಡು ಹಾಗೆ ಲಿಸ್ಟ್ ಮಾಡ್ಕೊಂಡು ಹೋಗೋಣ. ಸೊ ದ ಫಸ್ಟ್ ಒನ್ ಇಸ್ ಸಿಗ್ನಲ್ ಎನ್ಕೋಡಿಂಗ್ ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಎನ್ಕೋಡಿಂಗ್? ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಆರ್ ಟ್ರಾನ್ಸ್ಲೇಟ್ ಯುವರ್ ಡೇಟಾ ಆರ್ ಇನ್ಫಾರ್ಮೇಷನ್, ಐದರ್ ಟೆಕ್ಸ್ಟ್ ಆಗಿರ್ಬೋದು ಅಥವಾ ಯಾವುದೇ ಫಾರ್ಮ್ಯಾಟಲ್ಲಿದ್ದರೂ ಕೂಡ ಅದನ್ನು ಒನ್ಸ್ ಆ್ಯಂಡ್ ಝೀರೋಸಿ ಕನ್ವರ್ಟ್ ಮಾಡುವಂಥ ಪ್ರೊಸೀಜರ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎನ್ಕೋಡಿಂಗ್. ದಟ್ ಇಸ್ ದ ಫಸ್ಟ್ ಬೇಸಿಕ್ ಫಂಕ್ಷನ್ ಆಫ್ ಫಿಸಿಕಲ್ ಲೇಯರ್. ಹಾಗೆ ದ ಟೈಪ್ ಆಫ್ ಮೀಡಿಯಮ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ, ವೈರ್ಡಾ ವೈರ್ಲೆಸ್ಸಾ, ಅದನ್ನು ಹೇಳೋದು ಕೂಡ ಇಟ್ ಈಸ್ ಯುವರ್ ಫಿಸಿಕಲ್ ಲೇಯರ್ ಇಟ್ ಸೆಲ್ಫ್, ವೈರ್ಡ್ ಆರ್ ವೈರ್ಲೆಸ್ ಯಾವ್ದಾರ ಆಗ್ಬೋದು. ಹಾಗೆ ಬಿಟ್ ಸಿಂಕ್ರನೈಸೇಷನ್ ಅಂತ ಹೇಳ್ತಾರೆ. ಪ್ರಾಬ್ಲಿ ಇದನ್ನು ಸ್ವಲ್ಪ ಡೀಟೇಲಾಗಿ ಹೇಳಿದ್ದೆ ನಾನು. ದೇರ್ ಆರ್ 2 ಟೈಪ್ಸ್ ಆಫ್ ಬಿಟ್ ಸಿಂಕ್ರನೈಸೇಷನ್, ಸಿಂಕ್ರೋನಸ್ ಆ್ಯಂಡ್ ಅಸಿಂಕ್ರೋನಸ್. ಕನ್ಸಿಡರ್ ದಿಸ್ ಆಸ್ ಸೆಂಡರ್, ಕನ್ಸಿಡರ್ ದಿಸ್ ಆಸ್ ರಿಸೀವರ್. ಇದನ್ನು ಸೆಂಡರ್ ಅಂತ ಕರೆಯೋಣ, ಇದನ್ನು ರಿಸೀವರ್ ಅಂತ ಕರೆಯೋಣ. ಈಗ ಸೆಂಡರ್ ಆ್ಯಂಡ್ ರಿಸೀವರ್, ಸೆಂಡರ್ is transmitting some data, receiver is receiving the data that is transmitted by sender. ಸೆಂಡರ್ ಏನೇ ಡೇಟಾ ಟ್ರಾನ್ಸ್ಮಿಟ್ ಮಾಡಿದ್ರೆ ಕೂಡ ಅದನ್ನು ರಿಸೀವರ್ ರಿಸೀವ್ ಮಾಡ್ಕೊಳ್ತಿದೆ. ಈಗ ಸಿಂಕ್ರೋನಸಿಟಿ ಡ್ಯೂರಿಂಗ್ ಟ್ರಾನ್ಸ್ಮಿಷನ್, ಸಿಂಕ್ರೋನೈಸೇಷನ್ ಅಂತಂದರೆ ಏನು? ಕನ್ಸಿಡರ್ ದೇರ್ ಆರ್ 5 ಪ್ಯಾಕೆಟ್ಸ್, ಒಂದು 5 ಪ್ಯಾಕೆಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೆಂಡರ್ ಫಸ್ಟ್ ಪ್ಯಾಕೆಟ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ ರಿಸೀವರ್ ಅದೇ ಇನ್ 1 ಸೆಕೆಂಡ್, ಫಸ್ಟ್ ಸೆಕೆಂಡಲ್ಲಿ ಆಗ್ಬೋದಾ? ಫಸ್ಟ್ ಸೆಕೆಂಡಲ್ಲಿ ಫಸ್ಟ್ ಪ್ಯಾಕೆಟ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ ರಿಸೀವರ್ ಫಸ್ಟ್ ಪ್ಯಾಕೆಟ್ನ ರಿಸೀವ್ ಮಾಡ್ಕೋಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಸಿಂಕ್ರೋನಸ್. ಹಾಗೆ ಸೆಕೆಂಡಲ್ಲಿ ಸೆಕೆಂಡ್ ಪ್ಯಾಕೆಟ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ ರಿಸೀವರ್ ಸೆಕೆಂಡ್ ಪ್ಯಾಕೆಟ್ನ ರಿಸೀವ್ ಮಾಡ್ಕೋಬೇಕು. ದಿಸ್ ಇಸ್ ನಾಟ್ ದ ಕೇಸ್ ಇನ್ ಆಲ್ ದ ಕಂಡೀಷನ್. ಎಲ್ಲ ಟೈಮು ಸಿಂಕ್ರೋನಸ್ ಆಗೇ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಕೆಲವೊಂದು ಟೈಮ್ ಏನಾಗುತ್ತೆ, ಸೆಂಡರ್ ಇಟ್ ವಿಲ್ ಟ್ರಾನ್ಸ್ಮಿಟ್ ಆಲ್ ದ 5 ಪ್ಯಾಕೆಟ್ಸ್, ರಿಸೀವರ್ ಒಂದೊಂದಾಗಿ ರಿಸೀವ್ ಮಾಡ್ಕೊಳ್ತಾ ಬರುತ್ತೆ. ಅದನ್ನು ಕೂಡ ಇದೆ, ಅದನ್ನು ಏನಂತ ಕರಿತೀವಿ? ಅಸಿಂಕ್ರೋನಸ್. ಇಫ್ ಯುವರ್ ಟೈಮಿಂಗ್ ಈಸ್ ನಾಟ್ ಮೇಂಟೈನ್ಡ್ ಬಿಟ್ವೀನ್ sender and receiver, it is called as asynchronous. If timing is maintained, sending as well as receiver, if they have the same timing and then idu different timing, adannu enant karitivi, we are going to call it as asynchronous. Idanna decide ಮಾಡೋದು ಕೂಡ it is your physical layer itself. So moving on, you have transmission mode ಅಂತ ಹೇಳ್ತಾರೆ. ಸೊ ಟ್ರಾನ್ಸ್ಮಿಷನ್ ಮೋಡ್ ಅಂತ ಬಂದಾಗ 3 ಥರ ಟ್ರಾನ್ಸ್ಮಿಷನ್ ಟೈಪ್ನ ನಾವು ಓದಿದ್ವಿ. ಸೊ ದ ಫಸ್ಟ್ ಒನ್ ಇಸ್ ಸಿಂಪ್ಲೆಕ್ಸ್. ಸೊ ಲೆಟ್ ಮಿ ಟೆಲ್ ಯು, 2 ಥರ ಬೇಸಿಕಾಗಿ ನಾವು ಕ್ಯಾಟಗರೈಸ್ ಮಾಡಿದ್ದು. ದ ಫಸ್ಟ್ ಒನ್ ಇಸ್ ಸಿಂಪ್ಲೆಕ್ಸ್, ದ ಸೆಕೆಂಡ್ ಒನ್ ಇಸ್ ಡ್ಯೂಪ್ಲೆಕ್ಸ್.
ಸೊ ಸಿಂಪ್ಲೆಕ್ಸ್ ಅಂತ ಹೇಳಿದ್ರೆ ಒನ್ ವೇ ಕಮ್ಯುನಿಕೇಷನ್ ಅಂತ ಕರೀತಾರೆ. ಸೆಂಡರ್ ಕ್ಯಾನ್ ಓನ್ಲಿ ಆ್ಯಕ್ಟ್ ಆಸ್ ಅ ಸೆಂಡರ್, ರಿಸೀವರ್ ಕ್ಯಾನ್ ಓನ್ಲಿ ಆ್ಯಕ್ಟ್ ಆಸ್ ಅ ರಿಸೀವರ್. ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರೆ ಸೆಂಡರ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಟ್ರಾನ್ಸ್ಮಿಟರ್ ಆಸ್ ವೆಲ್ ಆಸ್ ರಿಸೀವರ್. ಹಾಫ್ ಡ್ಯೂಪ್ಲೆಕ್ಸಲ್ಲಿ ಯುವರ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ವಿಲ್ ನಾಟ್ ಬಿ ಅಟ್ ದ ಸೇಮ್ ಟೈಮ್. ಸೆಂಡರ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟರ್ ಆದರೆ ನಾಟ್ ಅಟ್ ದ ಸೇಮ್ ಟೈಮ್. ಆದರೆ ಫುಲ್ ಡ್ಯೂಪ್ಲೆಕ್ಸ್ ಅಂತ ಹೇಳಿದ್ರೆ ಸೆಂಡರ್ ಆ್ಯಂಡ್ ರಿಸೀವರ್ ಆರ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಟ್ರಾನ್ಸ್ಮಿಷನ್ ಮೀಡಿಯಮ್, ದರ್ ಫೋರ್ ದೇ ಕ್ಯಾನ್ ಆ್ಯಕ್ಟ್ ಬೋತ್ ಆಸ್ ಟ್ರಾನ್ಸ್ಮಿಟರ್ ಆಸ್ ವೆಲ್ ಆಸ್ ರಿಸೀವರ್ ಅಟ್ ದ ಸೇಮ್ ಟೈಮ್. ಒಂದೇ ಸೆಕೆಂಡಲ್ಲಿ ಟ್ರಾನ್ಸ್ಮಿಟು ಮಾಡ್ಬೋದು, ರಿಸೀವು ಮಾಡ್ಬೋದು. ಅದನ್ನು ಫುಲ್ ಡ್ಯೂಪ್ಲೆಕ್ಸ್ ಅಂತ ಕರೀತಾರೆ. ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯು ಕ್ಯಾನ್ ಗೋ ಥ್ರೂ ದ ಅರ್ಲಿಯರ್ ವಿಡಿಯೋ. ಮುಂಚೆ ಇದೇ ಟಾಪಿಕ್ನ ನಾನು ಹೇಳಿದ್ದೀನಿ, ಅಲ್ಲಿಗೆ ಹೋಗ್ಬೋದು. ಸಿಂಪ್ಲೆಕ್ಸ್ ಅಂತ ಹೇಳಿದ್ರೆ ಒಂದೇ ವೇ ಕಮ್ಯುನಿಕೇಷನ್, ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಅಷ್ಟೇ. ಡ್ಯೂಪ್ಲೆಕ್ಸ್ ಅಂತ ಹೇಳಿದರೆ ಟೂ ವೇ ಕಮ್ಯುನಿಕೇಷನ್, ಇಟ್ ಇಸ್ ಪ್ರಿಟಿ ಕ್ಲಿಯರ್, ಎರಡು ವೇ. ಆದರೆ ಸೆಂಡರ್ ಮತ್ತು ಸೆಂಡರ್ ಆರ್ ರಿಸೀವರ್, ಸೆಂಡರ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಟ್ರಾನ್ಸ್ಮಿಟರ್ ಆಸ್ ವೆಲ್ ಆಸ್ ರಿಸೀವರ್. ಇಫ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ದ ಸೇಮ್ ಟೈಮ್ ಇಟ್ ಈಸ್ ಕಾಲ್ಡ್ ಆಸ್ ಡ್ಯೂಪ್ಲೆಕ್ಸ್ ಆರ್ ಫುಲ್ ಡ್ಯೂಪ್ಲೆಕ್ಸ್. ಒಂದೇ ಟೈಮಲ್ಲಿ ಟ್ರಾನ್ಸ್ಮಿಟರ್ ರಿಸೀವರ್ ಆದರೆ ಅದನ್ನು ಫುಲ್ ಡ್ಯೂಪ್ಲೆಕ್ಸ್ ಅಂತ ಕರೀತಾರೆ. ಒಂದೇ ಟೈಮಲ್ಲಿ ಆಗ್ತಿಲ್ಲ, ಇಟ್ ಈಸ್ ಟೇಕಿಂಗ್ ಡಿಫ್ರೆಂಟ್ ಟೈಮ್ ಅಂತ ಹೇಳಿದ್ರೆ ಇಟ್ ಈಸ್ ರೆಫರ್ಡ್ ಆಸ್ ಹಾಫ್ duplex. So these are all the important things regarding transmission mode. Moving on, you have transmission type, serial and parallel ಅಂತ ಹೇಳ್ತಾರೆ. ಇದರದ್ದು ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ದೆ ನಾನು. ಸೀರಿಯಲ್ ಟೈಪ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ, ಇಮ್ಯಾಜಿನ್ ದ ಸೇಮ್ ಸಿನಾರಿಯೋ. 5 ಪ್ಯಾಕೆಟ್ ಅಥವಾ 4 ಪ್ಯಾಕೆಟ್ ಇದೆ, ಇದು ಸೆಂಡರ್, ಇನ್ನೊಂದು ರಿಸೀವರ್. ಸೀರಿಯಲ್ ಅಂತ ಹೇಳಿದ್ರೆ ಫಸ್ಟ್ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಮಾಡಾದ್ಮೇಲೆ ಸೆಕೆಂಡ್ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಆಗಬೇಕು. ಸೆಕೆಂಡ್ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಆದಮೇಲೆ ಥರ್ಡ್ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಆಗಬೇಕು. ಥರ್ಡ್ ಪ್ಯಾಕೆಟ್ ಆದಮೇಲೆ ಯು ಹ್ಯಾವ್ ಟು ಟ್ರಾನ್ಸ್ಮಿಟ್ ಫೋರ್ತ್. ದಿಸ್ ಇಸ್ ಕಾಲ್ಡ್ ಆಸ್ ಸೀರಿಯಲ್ ಟೈಪ್ ಆಫ್ ಕಮ್ಯುನಿಕೇಷನ್. ಹಾಗಾದರೆ ವಾಟ್ ಅಬೌಟ್ ದ ಪ್ಯಾರಲಲ್ ಅಂತ ನೀವೇನಾದ್ರು ಕೇಳಿದ್ರೆ, ಸೊ ಪ್ಯಾರಲಲ್ಲಿ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಡೇಟಾ first packet at first second, second packet also at first second, third packet also at first second. ಅಂದರೆ ಒಂದೇ ಸೆಕೆಂಡಲ್ಲಿ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಆಲ್ ದ ಡೇಟಾ. ಆದರೆ ಫಸ್ಟ್ ಏನು ಮಾಡಿದ್ರಿ, ಫಸ್ಟ್ ಸೆಕೆಂಡಲ್ಲಿ ಫಸ್ಟ್ ಪ್ಯಾಕೆಟ್, ಸೆಕೆಂಡಲ್ಲಿ ಸೆಕೆಂಡ್, ಥರ್ಡ್ ಆ್ಯಂಡ್ ದೆನ್ ಫೋರ್ತ್. ಸೊ ದಿಸ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಸೀರಿಯಲ್ ಆ್ಯಂಡ್ ಪ್ಯಾರಲಲ್. ಸೀರಿಯಲ್ ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು, ಪ್ಯಾರಲಲ್ ಅಂತ ಹೇಳಿದ್ರೆ ಒಟ್ಟಿಗೆ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಆಲ್ ದ ಡೇಟಾ. So about topology, we had discussed each and every type of topology in detail. Star mesh ring ಅದನ್ನು ಕೂಡ ಹೇಳೋವಂಥದ್ದು. ಸಿನ್ಸ್ ಹೆಸರಲ್ಲಿ ಹೇಳಿಬಿಟ್ಟಿದಾರಲ್ವಾ, ಫಿಸಿಕಲ್ ಲೇಯರ್ ಅಂತೇಳಿ, ಸಮಥಿಂಗ್ ದಟ್ ಈಸ್ ಡೀಲಿಂಗ್ ವಿತ್ ಆಲ್ ದ ಫಿಸಿಕಲ್ ಪ್ಯಾರಾಮೀಟರ್ಸ್ ರಿಗಾರ್ಡಿಂಗ್ ಕಮ್ಯುನಿಕೇಷನ್ ವಿಲ್ ಬಿ ಡೆಲ್ಟ್ ಬೈ ಫಿಸಿಕಲ್ ಲೇಯರ್. ಸೊ ಹಾಗೆ ನೋಡಿದ್ರೆ ಯು ಹ್ಯಾವ್ ಮಲ್ಟಿಪ್ಲೆಕ್ಸಿಂಗ್ ಆಲ್ಸೋ. ಮಲ್ಟಿಪ್ಲೆಕ್ಸಿಂಗ್ ಅಂತ ಬಂದಾಗ ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂತ ನೋಡಿದ್ರೆ, ಯು ಹ್ಯಾವ್ FDM ಆ್ಯಂಡ್ TDM. FDM ಆ್ಯಂಡ್ TDM ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಫ್ರೀಕ್ವೆನ್ಸಿ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್ ಆ್ಯಂಡ್ ಟೈಮ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್. ಯಾವ ಥರ ಮಲ್ಟಿಪ್ಲೆಕ್ಸಿಂಗ್ ಮಾಡ್ತಾ ಇದ್ದಾರೆ ಅದನ್ನು FDM ಮತ್ತು TDM ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಿಮಿಲರ್ಲಿ ಯು ಆರ್ ಹ್ಯಾವಿಂಗ್ ಬ್ಯಾಂಡ್ ವಿಡ್ತ್ ಆಲ್ಸೋ. ಬ್ಯಾಂಡ್ ವಿಡ್ತ್ ಅಂತ ಬಂದಾಗ ದೇರ್ ಆರ್ 2 ಟೈಪ್ಸ್, ಬೇಸ್ ಬ್ಯಾಂಡ್ ಆ್ಯಂಡ್ ಬ್ರಾಡ್ ಬ್ಯಾಂಡ್. ಬೇಸ್ ಬ್ಯಾಂಡ್ ಅಂತ ಹೇಳಿದ್ರೆ ಇಫ್ ಯು ಟ್ರಾನ್ಸ್ಮಿಟ್ ಸಿಂಗಲ್ ಪ್ಯಾಕೆಟ್ ಆಫ್ ಡೇಟಾ ಅಟ್ ಅ ಟೈಮ್, ಒಂದೇ ಪ್ಯಾಕೆಟ್ನ ಟ್ರಾನ್ಸ್ಮಿಟ್ ಮಾಡಿದ್ರೆ ಅದನ್ನು ಬೇಸ್ ಬ್ಯಾಂಡ್ ಅಂತ ಕರೀತಾರೆ. ಲೈಕ್ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಸೀರಿಯಲ್ ಟೈಪ್ ಆಫ್ ಟ್ರಾನ್ಸ್ಮಿಷನ್ ಟೈಪು, ಬೇಸ್ ಬ್ಯಾಂಡ್ ಟೈಪ್ ಆಫ್ ಬ್ಯಾಂಡ್ ವಿಡ್ತ್ ಎರಡು ಒಂದೇ. ಸೊ ಸೀರಿಯಲ್ ಟೈಪ್ ಆಫ್ ಟ್ರಾನ್ಸ್ಮಿಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಬೇಸ್ ಬ್ಯಾಂಡ್. ಸೀರಿಯಲ್ ಟೈಪ್ ಆಫ್ ಟ್ರಾನ್ಸ್ಮಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಬೇಸ್ ಬ್ಯಾಂಡ್. ಹಾಗಾದ್ರೆ ಬ್ರಾಡ್ ಬ್ಯಾಂಡ್ ಅಂತಂದರೆ ಏನು? ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಆಲ್ ದ ಡೇಟಾ. ಈಗ ಬೇಸ್ ಬ್ಯಾಂಡ್ ಅಂತ ಬಂದಾಗ ಸೆಲ್ಯುಲಾರ್ ಟೆಲಿಫೋನಿಗೆ ನಾವು ಕಾಲ್ ಮಾಡ್ತೀವಲ್ಲ, ಕಾಲ್ ರಿಸೀವ್, ಅದನ್ನು ಬೇಸ್ ಬ್ಯಾಂಡ್ ಅಂತ ಕರೀತಾರೆ. ಬ್ರಾಡ್ ಬ್ಯಾಂಡ್ ಅಂತ ಹೇಳಿದರೆ TV ಕಮ್ಯುನಿಕೇಷನ್, ಸ್ಯಾಟಲೈಟ್ ಕಮ್ಯುನಿಕೇಷನ್, ವಿ ಆರ್ ಗೋಯಿಂಗ್ ಟು ಬೇಸಿಕಲಿ ಕಾಲ್ ಇಟ್ ಆಸ್ ಬ್ರಾಡ್ ಬ್ಯಾಂಡ್. ಸೊ ಪ್ಯಾರಲಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮೇಕಿಂಗ್ ಯೂಸ್ ಆಫ್ ಬ್ರಾಡ್ ಬ್ಯಾಂಡ್ ಬ್ಯಾಂಡ್ ವಿಡ್ತ್ itself. And that's a very very important point. The last but not the least is signal type, whether it is analog or digital. Analog type na use ಮಾಡ್ತಿದ್ದೀರಾ ಅಥವಾ digital type na, ಅದನ್ನು ಕೂಡ ಹೇಳೋವಂಥದ್ದು ಇಟ್ ಇಸ್ physical layer itself. What type of data you are going to transmit? So these are all the important things regarding physical layer. Moving on with the data link layer. Data link layer ಅಂತ ಬಂದಾಗ ಈಗ ಡೇಟಾ ಲಿಂಕ್ ಅನ್ನೋ ಹೆಸರಲ್ಲೇ ಹೇಳ್ತಾ ಇದ್ದಾರೆ.
So we are going to deal everything related with data dependent agi what type of data, all those things. So what type of data ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಡೇಟಾನ ಯಾವ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ಇಟ್ ಈಸ್ ಈಸಿ ಫಾರ್ ಟ್ರಾನ್ಸ್ಮಿಷನ್ ಅಂಥೇಳಿ ಡೀಲ್ ಅಥವಾ ಅಂಥೇಳಿ ಡಿಸೈಡ್ ಮಾಡೋ ಅಂಥ ಲೇಯರ್ನ ವಿ ಆರ್ ಗೋಯಿಂಗ್ ಟು ಕಾಲ್, ಅಥವಾ ಡಿಸೈಡ್ ಮಾಡೋವಂಥ ಫಂಕ್ಷನ್ ಇರೋವಂಥ ಲೇಯರ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡೇಟಾ ಲಿಂಕ್ ಲೇಯರ್. ಸೊ ಡೇಟಾ ಲಿಂಕ್ ಲೇಯರ್ ಬೇಸಿಕಲಿ ಹ್ಯಾಂಡಲ್ಸ್ ದ ಟ್ರಾನ್ಸ್ಫರ್ ಆಫ್ ಡೇಟಾ. ಇದನ್ನು ಫ್ರೇಮ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಫ್ರೇಮ್ ಅಂತಂದರೆ ಏನು ಅಂತ. ಸಿ ಐ ಹ್ಯಾವ್ 5 ಪ್ಯಾಕೆಟ್ಸ್. ಸೊ 5 ಪ್ಯಾಕೆಟ್ಸ್ ಆ್ಯಕ್ಚುಲಾಗಿ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಅದೇ ಥರ ಇನ್ನೂ ಒಂದು 5 ಪ್ಯಾಕೆಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈ ಥರ ಯು ಆರ್ ಗೋಯಿಂಗ್ ಟು ಡಿವೈಡ್ ಯುವರ್ ಹೋಲ್ ಮೆಸೇಜ್ ಆರ್ ಡೇಟಾ ಇಂಟು ಗ್ರೂಪ್ ಆಫ್ ಪ್ಯಾಕೆಟ್ಸ್. ಕಾಣಿಸ್ತಿದೆಯಾ? ಸೊ ದಿಸ್ ಈಸ್ ಯುವರ್ ಫಸ್ಟ್ ಗ್ರೂಪ್, ದಿಸ್ ಈಸ್ ಯುವರ್ ಸೆಕೆಂಡ್ ಗ್ರೂಪ್. ಇದೇ ಥರ ಕಂಟಿನ್ಯೂಯೇಷನ್ ಇರುತ್ತೆ. ಏನಕ್ಕೆಂದರೆ 5 ಪ್ಯಾಕೆಟ್ ಇರೋದಿಲ್ಲ, 6 ಪ್ಯಾಕೆಟ್ ಇರೋದಿಲ್ಲ, ಇಟ್ ವಿಲ್ ಬಿ ಮೋರ್. ಸೊ ಈ ಥರ ಗ್ರೂಪ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಫ್ರೇಮ್. ಸೊ ಗ್ರೂಪ್ ಆಫ್ ಪ್ಯಾಕೆಟ್ಸ್ ದಟ್ ಆರ್ ಡಿವೈಡೆಡ್ ವಿತ್ ದ ಹೋಲ್ ಮೆಸೇಜ್. ಸೊ ಹೋಲ್ ಮೆಸೇಜ್ನ ಗ್ರೂಪ್ ಆಫ್ ಪ್ಯಾಕೆಟಾಗಿ ಡಿವೈಡ್ ಮಾಡಿದ್ರೆ ಅದನ್ನು ಫ್ರೇಮ್ ಅಂತ ಹೇಳಿ ಕರೀತಾರೆ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ಈ ಡೇಟಾ ಲಿಂಕ್ ಲೇಯರ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಸಚ್ ಫ್ರೇಮ್ಸ್. ಡೇಟಾನ ಫ್ರೇಮ್ ಮಾಡೋವಂಥ ಕೆಲಸ ಕೂಡ ಡೇಟಾ ಲಿಂಕ್ ಲೇಯರ್ದಾನೆ. ಸೊ ಬಿಟ್ವೀನ್ ದ ಫಿಸಿಕಲ್ ಲಿಂಕ್ ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಮೀಡಿಯಮ್ ಮುಖಾಂತರ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಮಧ್ಯ ಡೇಟಾನ ಫ್ರೇಮ್ ಮಾಡಿ ಕಳಿಸೋವಂಥ ಕೆಲಸನ ಡೇಟಾ ಲಿಂಕ್ ಲೇಯರ್ ಮಾಡುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಹಾಗೆ ನೋಡೋದಾದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹಾಪ್ ಟು ಹಾಪ್ ಡೆಲಿವರಿ ಆಫ್ ಪ್ಯಾಕೆಟ್ಸ್ ಬಿಟ್ವೀನ್ 2 systems ಅಂತ ಹೇಳ್ತಾರೆ. ಈ ಹಾಪ್ ಟು ಹಾಪ್ ಡೆಲಿವರಿ ಅಂತಂದರೆ ಏನು? ಎಸ್, ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸಿ, ದಿಸ್ ಇಸ್ ಸೆಂಡರ್, ದಿಸ್ ಈಸ್ ರಿಸೀವರ್, ದಿಸ್ ಈಸ್ ರಿಸೀವರ್ 1, ಆ್ಯಂಡ್ ದೆನ್ ಯು ಹ್ಯಾವ್ ರಿಸೀವರ್ 2, ಆ್ಯಂಡ್ ದೆನ್ ಯು ಹ್ಯಾವ್ ರಿಸೀವರ್ 3. ಈ ಥರ ಎಲ್ಲ ಇದೆ. ಹಾಗೆ ಯು ಹ್ಯಾವ್ ರಿಸೀವರ್ 4. ಈಗ ಸೆಂಡರ್ ಏನು ಮಾಡಬೇಕು? 4ಗೆ ಡೇಟಾನ ಕಳಿಸ್ಬೇಕು. ಫಸ್ಟ್ ಅದು ಲಿಂಕ್, ಇವು ಯಾವುದೋ ಬಸ್ ಟಾಪಾಲಜಿ ಇದೆ ಅಂತ ಅಂದ್ಕೊಳ್ಳೋಣ. ಬಸ್ ಇದೆ. ಸೊ ಫಸ್ಟ್ ಸ್ಟೇಷನಿಗೆ ಕಳಿಸುತ್ತೆ, ಅಡ್ರೆಸ್ ಚೆಕ್ ಮಾಡುತ್ತೆ, ಅದರದ್ದಲ್ಲ ಅಂತ ಗೊತ್ತಾಗುತ್ತೆ ಆ ಪ್ಯಾಕೆಟ್. ಸೆಕೆಂಡಿಗೆ ಕಳಿಸುತ್ತೆ, ಸೆಕೆಂಡ್ದು ಅಲ್ಲ. ನೆಕ್ಸ್ಟ್ ಇಟ್ ವಿಲ್ ಹಾಪ್ ಟು ಥರ್ಡ್, ಅದರದ್ದು ಅಲ್ಲ ಅಂತ ಗೊತ್ತು, ಆ್ಯಂಡ್ ದೆನ್ ಇಟ್ ವಿಲ್ ಗೋ ಟು ಫೋರ್ತ್. ಇಲ್ಲಿ ಒಂದು ಜಂಪ್ ಕಾಣಿಸ್ತಿದೆ ಅಲ್ವಾ? ಸೆಂಡರಿಂದ 1ಗೆ, ರಿಸೀವರ್ 1ಗೆ, ರಿಸೀವರ್ 1ಇಂದ ರಿಸೀವರ್ 2ಗೆ, ರಿಸೀವರ್ 3ಗೆ, ಆ್ಯಂಡ್ ದೆನ್ ಸೊ ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಹಾಪ್ ಟು ಹಾಪ್ ಡೆಲಿವರಿ. ಸೊ ಆ ವರ್ಡ್ ಮೀನಿಂಗ್ ಇಟ್ ಈಸ್ ಜಸ್ಟ್ ಗೋಯಿಂಗ್ ಟು ಜಂಪ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜಂಪ್ ಆಗ್ತಿರೋದಕ್ಕೆ ಅದನ್ನು ಹಾಪ್ ಟು ಹಾಪ್ ಡೆಲಿವರಿ ಆಫ್ ಪ್ಯಾಕೆಟ್ಸ್ ಅಂತ ಹೇಳ್ತಾರೆ. Between 2 systems on the same link, right? This layer also ensures that the channel is free or error free by detecting and correcting errors ಅಂತ ಹೇಳ್ತಾರೆ. ಸೊ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಈ ಲೇಯರಲ್ಲಿ ಯಾವುದೇ ತಪ್ಪುಗಳು ಆಗ್ತಾ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡೋ ಅಂಥದ್ದಾಗಿರ್ಬೋದು, ಡಿಟೆಕ್ಟ್ ಅಂದರೆ ಕಂಡುಹಿಡಿಯುವಂಥದ್ದಾಗಿರ್ಬೋದು, ಹಾಗೆ ಅದನ್ನು ಕರೆಕ್ಟ್ ಮಾಡೋವಂಥ ಫೆಸಿಲಿಟಿ ಕೂಡ ಡೇಟಾ ಲಿಂಕ್ ಲೇಯರಿಗೆ ನಾವು ಕೊಟ್ಟಿದ್ದೀವಿ. ಎರರ್ ಡಿಟೆಕ್ಷನ್ ಆ್ಯಂಡ್ ಕರೆಕ್ಷನ್. ಸೊ there should be error free delivery of ಒರಿಜಿನಲ್ ಮೆಸೇಜ್ ವಾಟ್ ಯು ಆರ್ ಗೋಯಿಂಗ್ ಟು ಸೆಂಡ್ ಫ್ರಮ್ ಸೆಂಡರ್ ಟು ರಿಸೀವರ್. ಅದು ನೋಡ್ಕೋಬೇಕು ಡೇಟಾ ಲಿಂಕ್ ಲೇಯರ್. ಸೊ ಹಾಗೆ ನೋಡೋದಾದರೆ ನೆಟ್ವರ್ಕ್ ಲೇಯರ್ ಪಾಸಸ್ ಡೇಟಾ ಯೂನಿಟ್. ನೆಟ್ವರ್ಕ್ ಲೇಯರ್ ಬಂದು ಡೇಟಾ ಲಿಂಕ್ ಲೇಯರ್ ಮೇಲಿದೆ, network layer. So it passes a data unit to DLL. DLL packages the data into frames and transmit it on the transmission medium. ಅದು ಹೇಳ್ತಾ ಇರೋದಿಷ್ಟೇ, ನೆಟ್ವರ್ಕ್ ಲೇಯರು ಡೇಟಾನ ಕಳಿಸುತ್ತೆ. ಸೊ ಡೇಟಾ ಲಿಂಕ್ ಲೇಯರ್ ಆ ಮೆಸೇಜ್ನ ಪ್ಯಾಕ್ ಮಾಡಿ ಟ್ರಾನ್ಸ್ಮಿಟ್ ಮಾಡೋದು. ಇಟ್ಸ್ ಲೈಕ್ ಯಾವುದೋ ಒಂದು ಡೆಲಿವರಿ, ನೀವು ಯಾವುದೋ ಇನ್ನೊಬ್ಬರು ನಿಮ್ಮ ಫ್ರೆಂಡಿಗೇನೋ ಪಾರ್ಸಲ್ ಏನಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಕೊರಿಯರ್ ಆಫೀಸ್ಗೆ ಹೋಗಿ ಕೊಡ್ತೀರಾ, ಆ ಕೆಲಸ ಮಾಡ್ತಾ ಇದೆ ನೆಟ್ವರ್ಕ್ ಲೇಯರ್. ನೀವು ಅಂತ ಅಂದ್ಕೊಳ್ಳಿ, ನೀವು ಹೋಗಿ ಡೇಟಾ ಲಿಂಕ್ ಲೇಯರ್ ಈಸ್ ಬಿಹೇವಿಂಗ್ ಲೈಕ್ ಕೊರಿಯರ್ ಆಫೀಸ್. ಆ ಕೊರಿಯರಲ್ಲಿ ಪ್ಯಾಕೇಜ್ ಮಾಡಿ ಅದಕ್ಕೊಂದು ನಂಬರ್ ಕೊಟ್ಟು ಕಳಿಸುತ್ತೆ, ಕೊರಿಯರ್ ಆಫೀಸ್ ಅವರು ಕಳಿಸ್ತಾರೆ. ಸೊ ಆ ಕೆಲಸನ ನೆಟ್ವರ್ಕ್ ಲೇಯರ್ ಮಾಡ್ತಾ ಇದೆ, ಡೇಟಾ ಲಿಂಕ್ ಲೇಯರ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ದೇರ್ ಆರ್ ಆಲ್ಸೋ ಸಮ್ ಆಫ್ ದ ಅದರ್ ಫಂಕ್ಷನ್ಸ್. ನೋಡ್ಬೋದು ಇಲ್ಲಿ ಯು ಹ್ಯಾವ್ ಲಾಡ್ ಆಫ್ ಫಂಕ್ಷನ್ಸ್ ಆ್ಯಕ್ಚುಲಿ. ಅಡ್ರೆಸ್ಸಿಂಗ್ ಅಂತಿದೆ, ಫ್ರೇಮ್ ಸಿಂಕ್ರನೈಸೇಷನ್ ಅಂತಿದೆ, ಫ್ಲೋ ಕಂಟ್ರೋಲ್, ಮ್ಯಾಕ್, ಎರರ್ ಕಂಟ್ರೋಲ್, ಸೀಕ್ವೆನ್ಸಿಂಗ್, and then also yes ಈ R ಫಂಕ್ಷನ್ ಇದೆ. ಸೊ R ಫಂಕ್ಷನಲ್ಲಿ ಐ ಥಿಂಕ್ ಈಚ್ ಆ್ಯಂಡ್ ಎವ್ರಿ ಫಂಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಲೋಯೆಸ್ಟ್ ಲೇಯರಿಂದ ನೋಡ್ತಾ ಹೋದರೆ ಅಂದರೆ ಫಿಸಿಕಲ್ ಲೇಯರ್ ಆಗಿರ್ಬೋದು, ಡೇಟಾ ಲಿಂಕ್ ಲೇಯರ್ ಆಗಿರ್ಬೋದು, ನೆಟ್ವರ್ಕ್ ಲೇಯರ್ ಅಂಟಿಲ್ ಟ್ರಾನ್ಸ್ಪೋರ್ಟ್ ಲೇಯರ್ವರೆಗೂ ಎಲ್ಲ ಲೇಯರ್ ಫಂಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್.
ಅದಾದಮೇಲೆ ಇಟ್ಸ್ ಜಸ್ಟ್ ಜನರಲ್ ಸ್ಟ್ರಕ್ಚರ್, ಒಂದು ಜನರಲೈಸೇಷನಿಗೆ ಬರ್ಬೋದು ಅಂತ ಹೇಳ್ಬೋದು. ಆಗ್ಬೋದಾ? ವಿ ಶಿಲ್ ಸಿ ಆಲ್ ದ 6 ಫಂಕ್ಷನ್ಸ್ ಇನ್ ಡೀಟೇಲ್ ಇನ್ ಟುಮಾರೋಸ್ ಕ್ಲಾಸ್. ಸೊ ಐ ಹೋಪ್ ದಿಸ್ ಕ್ಲಾಸ್ ವಾಸ್ ಯೂಸ್ಫುಲ್. ಒಂದ್ಸಲ ಪ್ರಾಪರ್ ರಿವೈಸ್ ಮಾಡ್ಕೊಳ್ಳಿ ಎಲ್ಲದನ್ನು ಕೂಡ. ಸೊ ಪ್ರಾಬಬ್ಲಿ ಇನ್ ಸಮ್ ಫ್ಯೂ ಮೋರ್ ಸೆಷನ್ಸ್ ವಿ ಮೈಟ್ ಫಿನಿಶ್ ಯುವರ್ ಸೆಕೆಂಡ್ ಯೂನಿಟ್ ಆಲ್ಸೋ. ಸೊ ಮೇಕ್ ಶ್ಯೂರ್ ಎಲ್ಲದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 2-3 ಸಲ ಕೇಳಿ, ಪ್ರಿಪೇರ್ ಯುವರ್ ಓನ್ ನೋಟ್ಸ್. ಆ್ಯಸ್ ಆಫ್ ನೌ ಇವಾಗ ಮಾತ್ರ ನಿಮಗೆ ಅಂತ ಹೇಳಿ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ, or keep this as a reference. However, I'll be giving the complete PDF notes in your upcoming classes. So I hope this class was useful. Thank you.